ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲಾ 317ಎಗೆ ಇಂದು ಸುವರ್ಣ ಘಳಿಗೆ 50ನೇ ವರ್ಷದ ಸುವರ್ಣ ಮಹೋತ್ಸವ ಹಿನ್ನೆಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಜಯನಗರದ ಬಣ್ಸ್ ಸಂಘ ಸಭಾಭವನದಲ್ಲಿ ಲಯನ್ಸ್ ಜಿಲ್ಲಾ ಸಮಾವೇಶ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಲಯನ್ಸ್ ಮಾಜಿ ಅಂತಾರಾಷ್ಟ್ರೀಯ ನಿರ್ದೇಶಕ ವಿಜಯ್ ಕುಮಾರ್ ರಾಜು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಗೋಲ್ಡನ್ ಜುಬಿಲಿ ಮಹೋತ್ಸವ ಹಿನ್ನೆಲೆ ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಿದ 25 ಶಹೀದ್ ಕುಟುಂಬಗಳಿಗೆ ಸನ್ಮಾನ ಮಾಡಲಾಯಿತು. 25 ವೀರ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಅಲ್ಲದೆ ವಿಕಲಚೇತನರಿಗೆ 6 ಕಸ್ಟಮೈಸ್ಡ್ ವೀಲ್ ಚೇರ್ಗಳನ್ನು ವಿತರಣೆ ಮಾಡೋದು, ಕಿದ್ವಾಯಿ ಸ್ಮಾರಕ ಆಂಕೋಲಜಿ ಸಂಸ್ಥೆಯ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗಕ್ಕೆ 3 ಕಾರ್ಡಿಯಾಕ್ ಮಾನಿಟರ್ಗಳ ದೇಣಿಗೆ ನೀಡಲಾಯಿತು. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲಾ 317ಗೆ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಜಿ ಮೋಹನ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ನ 100 ಸದಸ್ಯರು ಭಾಗಿಯಾಗಿದ್ದರು. ಈ ದಿನ ಒಂದು ಶುಭ ದಿನ ನಮಗೆಲ್ಲರಿಗೂ. ಇಲ್ಲಿ 1000 ಜನ ಸೇರಿದ್ದೀವಿ, ಲಯನ್ಸ್ ಸೇರಿದ್ದೀವಿ. ಇಲ್ಲಿ ಇವತ್ತು ನಮ್ಮ 50ನೇ ವರ್ಷದ ಗೋಲ್ಡನ್ ಜೂಬಿಲಿ ಕನ್ವೆನ್ಷನ್ ನಡೀತಾ ಇದೆ. ಈ ಸಮಾರಂಭಕ್ಕೆ ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಈ ದಿನದ ಏನು ವಿಶೇಷ ಅಂದರೆ, ಈ ದಿನ ನಾವು ಒಂದು 50 ಸೇವಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾದ ಯಾವುದಂದರೆ ನಮ್ಮ ಯೋಧರು, ಅವರಿಗೆ ನಾವು ಕರೆದು ಆನಂದ ಮಾಡ್ತಾ ಇದ್ವಿ. ಅದು ಬಿಟ್ಟು ಮಾರ್ಟಿಯರ್ಸ್ ಫ್ಯಾಮಿಲಿ, ಅದೇ ವಾರ್ ವಿಡೋಸ್ ಇದ್ದಾರಲ್ಲ, ಅವ್ರಿಗೂ ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡೋಕ್ಕೆ ನಾವು ಹೊರಟಿದ್ದೀವಿ. ಇಲ್ಲಿ 25 ಮಾರ್ಟಿಯರ್ಸ್ ಫ್ಯಾಮಿಲಿ ಹಾಗೂ 5 ವೀಲ್ ಚೇರ್ಸು, 1,25,000 ಅಷ್ಟು ಡಿಸೇಬಲ್ಡ್ ಪೀಪಲ್ಗೆ ನಾವು ಅದನ್ನು ಕೊಡ್ತಾಯಿದ್ದೀವಿ, ದಾನ ಮಾಡ್ತಾಯಿದ್ದೀವಿ. ಕಿಡ್ವಾಯ್ ಹಾಸ್ಪಿಟ್ಲಲ್ಲಿ ಹಾರ್ಟ್ ಮಾನಿಟರಿಂಗ್ ಮೆಷಿನ್ಸು ಮಕ್ಕಳಿಗೆ ಅದನ್ನು ದಾನ ಮಾಡ್ತಾಯಿದ್ದೀವಿ. RO ಮೆಷಿನ್ ದಾನ ಮಾಡ್ತಾಯಿದ್ದೀವಿ. ಇದೆಲ್ಲ ತುಂಬಾ ಮಾರ್ಟಿಯರ್ಸು, ಆಮೇಲೆ ವಾರ್ ವಿಡೋಸ್ ಅವರೆಲ್ಲರಿಗೂ 50 ಜನಗಳಿಗೆ ನಾವಿವತ್ತು ಈ 10,000 ಅಷ್ಟು ಒಬ್ಬೊಬ್ಬರು ಮಾರ್ಟಿಯರ್ ಫ್ಯಾಮಿಲಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.